ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ EPF ನೀಲ್ ಫೈಲಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡೋಣ. EPF ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತೀರ, ಬಟ್ ಇನ್ನ ಎಂಪ್ಲಾಯೀಸ್ ಆ್ಯಡ್ ಮಾಡಿರಲ್ಲ. ಅದೊಂದು ಟೆಂಡರ್ ಪರ್ಪಸ್ ಇರ್ಬೋದು ಅಥವಾ ಬಿಸ್ನೆಸ್ ಇನ್ನ ಸ್ಟಾರ್ಟ್ ಮಾಡಿ ಅವಾಗ ಏನಾದರೂ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರೆ ಮಂತ್ಲಿ ನೀಲ್ ಫೈಲಿಂಗ್ ಅಂತ ಮಾಡ್ಕೋಬೇಕಾಗುತ್ತೆ. ಎವ್ರಿ 15th ಅಂದರೆ ಲಾಸ್ಟ್ ಮಂತದ್ದು 15th ಒಳಗಡೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಮಂತ್. ಅದು EPF ಹೇಗೆ ನೀಲ್ ಫೈಲಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ನೀವು EPF ಇರ್ಬೋದು ಅಥವಾ ESI ಇರ್ಬೋದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೋಬಹುದು. ಈಗ ಹೇಗೆ ನೀಲ್ ಫೈಲಿಂಗ್ ಅನ್ನ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡಿ. ಇಲ್ಲಿ EPF ಎಂಪ್ಲಾಯರ್ ಅಂತ ಹೊಡೆದಾಗ ಎಂಪ್ಲಾಯರ್ ಲಾಗಿನ್ ಅಂತ ಹೊಡೆದಾಗ ಈ ರೀತಿ ಒಂದು ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ತರ ಡ್ಯಾಶ್ ಬೋರ್ಡ್ ಇದ್ರಲ್ಲಿ ಬಂದ್ಬಿಟ್ಟು ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಸೈನ್ ಇನ್ ಅಂತ ಇದೆ. ನಿಮಗೆ ಏನು EPF ನಂಬರ್ ಕೊಟ್ಟಿರ್ತಾರೆ ಮತ್ತೆ ಒಂದು ಪಾಸ್ವರ್ಡ್ ಇರುತ್ತಲ್ಲ, ಅದನ್ನ ಹಾಕ್ಬಿಟ್ಟು ಇಲ್ಲಿ ಲಾಗಿನ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆಯಲ್ಲ, ಅದನ್ನ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ಸೈನ್ ಇನ್ ಅಂತ ಕೊಡಬೇಕಾಗುತ್ತೆ. ಲಾಗಿನ್ ಆದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇವಾಗ ನೀಲ್ ಫೈಲ್ ಮಾಡ್ಬೇಕಂತಂದ್ರೆ ಇಲ್ಲಿ ಪೇಮೆಂಟ್ಸ್ ಅಂತ ಇದೆಯಲ್ಲ, ಇದ್ರ ಅಂಡರಲ್ಲಿ ಹೋಗ್ಬಿಟ್ಟು TCR ಅಥವಾ ರಿಟರ್ನ್ ಫೈಲಿಂಗ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಆದ್ಮೇಲೆ ಈ ರೀತಿ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡೈರೆಕ್ಟ್ ಚಲನ್ ಅಂತ ಇದೆಯಲ್ಲ, ಇಲ್ಲಿ ಚಲನ್ ಎಂಟ್ರಿ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. ಚಲನ್ ಎಂಟ್ರಿ ಬಂದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ ಚಲನ್ ಎಂಟ್ರಿ ಅಂತ ಬರ್ತಾ ಇದೆ. ಇಲ್ಲಿ ಫಾರ್ ವೇಜ್ ಮಂತ್ ಅಂತ ಬರ್ತಿದ್ದಾರೆ. ನೀವು ಯಾವ ಮಂತ್ ಫೈಲ್ ಮಾಡಬೇಕು ಅದನ್ನ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ಇಯರ್ ಕೂಡ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಡನ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಚಲನ್ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಇನ್ಫೆಕ್ಷನ್ ಚಾರ್ಜಸ್ ಚಲನ್ ಅಂತ ಇದೆ, ಮತ್ತೆ ಮಿಸಲೇನಿಯಸ್ ಚಾರ್ಜ್ ಚಲನ್ ಅಂತ ಇದೆ. ನೀವು ಬಂದ್ಬಿಟ್ಟು ಇವಾಗ ನೀಲ್ ಫೈಲ್ ಮಾಡ್ತಿರೋದ್ರಿಂದ ಇದು ಅಡ್ಮಿನಿಸ್ಟ್ರೇಟಿವ್ ಚಲನ್ ಚಾರ್ಜಸ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಆದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಅಕೌಂಟ್ ನಂಬರ್ 1, ಅಕೌಂಟ್ ನಂಬರ್ 2 ಈ ತರ ಇದಾವೆ. ಇಲ್ಲಿ ಅಕೌಂಟ್ ನಂಬರ್ 2 ನಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ನೀವು ಎಂಪ್ಲಾಯೀಸ್ ಆಡ್ ಮಾಡಿ ಫೈಲ್ ಮಾಡಬೇಕಾದ್ರೆ ಇದು ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಬಂದ್ಬಿಟ್ಟು ನಿಮಗೆ 1% ಇರುತ್ತೆ, ಅದು 500 ಇರುತ್ತೆ ಅಮೌಂಟ್. ಇಲ್ಲಿ ಬಂದ್ಬಿಟ್ಟು ಇವಾಗ ನೀಲ್ ಫೈಲ್ ಮಾಡ್ತಿರೋದ್ರಿಂದ ಇದು ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಬಂದ್ಬಿಟ್ಟು 75 rupees ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ನೀಲ್ ಫೈಲ್ ಮಾಡಿದ್ರು ಕೂಡ ಇದು ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಫಿಲ್ ಮಾಡಬೇಕು. 75 ಹಾಕ್ಬಿಟ್ಟು ಇಲ್ಲಿ ಟೋಟಲ್ 75 ತೋರಿಸ್ತಾ ಇದೆ, ಗ್ರಾಂಡ್ ಟೋಟಲ್. ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಫೈನಲ್ ಅಮೌಂಟ್ 75 ಅಂತ ತೋರಿಸ್ತಾ ಇದೆ. ಇದೊಂದು ಪಾಪಪ್ ಮೆಸೇಜ್, ಆರ್ ಯು ಶ್ಯೂರ್ ಟು ಪ್ರೊಸೀಡ್ ಅಂತ ಕೊಡ್ತಿದ್ದಾರೆ. ಓಕೆ ಅಂತ ಕೊಡಿ. ನೆಕ್ಸ್ಟ್ ಓಕೆ ಕೊಟ್ಟಾದ್ಮೇಲೆ ಈ ರೀತಿ ಒಂದು ಚಲನ್ ನಿಮಗೆ ಸೇವ್ ಆಗುತ್ತೆ ನೋಡಿ. ಇಲ್ಲಿ ಚಲನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಇಲ್ಲಿ ನೀವೊಂದು ಏನಾದ್ರೂ ಎಡಿಟ್ ಮಾಡ್ಬೇಕಂದ್ರೂ ಕೂಡ ಇಲ್ಲಿ ಎಡಿಟ್ ಮಾಡ್ಬೋದು, ಇಲ್ಲ ಅಂದ್ರೆ ಒಂದು ಫೈನಲೈಸ್ ಮಾಡ್ಬಿಟ್ಟು ಒಂದು ಫೈಲಿಂಗ್ ಅನ್ನ ಮುಗಿಸ್ಕೋಬಹುದು. ಇಲ್ಲಿ ಫೈನಲೈಸ್ ಅಂತ ಕೊಡಿ. ಇಲ್ಲಿ TRN ನಂಬರ್ ಜನರೇಟ್ ಆಗುತ್ತೆ ನಿಮ್ಗೆ. ಇಲ್ಲಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾದ್ಮೇಲೆ ಒಂದು ಫೈನಲೈಸ್ ಆಗುತ್ತೆ ಚಲನ್. ನೆಕ್ಸ್ಟ್ ಈ ರೀತಿ ಇನ್ ಪ್ರೋಸೆಸ್ ಚಲನ್ ಲಿಸ್ಟ್ ಅಂತ ಬಂತು. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ರೆಸಿಪ್ಟ್ ಕೂಡ ನಿಮಗೆ ಡೌನ್ಲೋಡ್ ಆಗುತ್ತೆ. ನೀವು ಪೇ ಮಾಡಿ ಆದ್ಮೇಲೆ ಮತ್ತೆ ಯಾವ ತರ ಇರುತ್ತೆ ಒಂದು ಚಲನ್ ರೆಸಿಪ್ಟ್ ಅಂತ ಅಂದ್ಬಿಟ್ಟು ಇಲ್ಲಿ ಡೌನ್ಲೋಡ್ ಕೂಡ ಆಗುತ್ತೆ. ಇದನ್ನೊಂದ್ಸತಿ ಚೆಕ್ ಮಾಡ್ಕೋಬಹುದು ನೋಡಿ. ಇಲ್ಲಿ 75 rupees ಒಂದು ಚಲನ್ ಜನರೇಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇದು ಪೇ ಮತ್ತೆ ಕ್ಯಾನ್ಸಲ್ ಅಂತ ಆಪ್ಷನ್ ಇದೆ. ಇಲ್ಲಿ ನೀವು ಪೇ ಮಾಡ್ಬೇಕಂದ್ರೆ ಇಲ್ಲಿ ಪೇ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ಪೇ ಆಪ್ಷನ್ ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. ಇಲ್ಲಿ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿ ಆದ್ಮೇಲೆ ನಿಮ್ಗೆ ಒಂದು ಏನು EPF ನೀಲ್ ಫೈಲಿಂಗ್ ಡನ್ ಆಗುತ್ತೆ. ಪೇಮೆಂಟ್ ಮಾಡಿ ಆದ್ಮೇಲೆ ನೀವು ಒಂದ್ಸತಿ ಚೆಕ್ ಮಾಡ್ಕೋಬಹುದು. ಇಲ್ಲೇ ಬಂದ್ಬಿಟ್ಟು ಪೇಮೆಂಟ್ಗೆ ಹೋಗಿ ಅಲ್ಲೊಂದು ನಿಮ್ಗೆ ಫೈಲ್ ಆಗಿದೆ ಇಲ್ಲ ಅಂತ ಕೂಡ ನೀವು ಚೆಕ್ ಮಾಡ್ಕೋಬಹುದು ನೋಡಿ. ಇದು ಆಲ್ರೆಡಿ ಲಾಸ್ಟ್ ಮಂತ್ ಅಲ್ಲಿ ಆಗಿದ್ದು, ಅದನ್ನ ತೋರಿಸ್ತಾ ಇದೆ. ಅಂದ್ರೆ ನಿಮ್ದು ಏನು ಪೇಮೆಂಟ್ ಡನ್ ಆಗಿ ಒಂದು ಫೈಲಿಂಗ್ ಆಗಿರುತ್ತೆ, ಪೇಮೆಂಟ್ ಕನ್ಫರ್ಮ್ ಅಂತ ಬಂದಿದೆ. ಈ ರೀತಿ ನೀವು ಪೇಮೆಂಟ್ ಮಾಡಿ ಆದ್ಮೇಲೆ ಇಲ್ಲಿ ನಿಮ್ಗೆ ಒಂದು ಕನ್ಫರ್ಮ್ ಮೆಸೇಜ್ ಕೂಡ ಬಂದಿರುತ್ತೆ. ಇಲ್ಲಿ ರೆಸಿಪ್ಟ್ ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಇಷ್ಟು ಮಾಡಿದ್ರೆ ಆ ಮಂತದ ಫೈಲಿಂಗ್ ಡನ್ ಆಗುತ್ತೆ. ನಿಮ್ಗೆ ಏನಾದ್ರೂ ಫೈಲಿಂಗ್ ಮಾಡೋದಕ್ಕೆ ಏನಾದ್ರೂ ನಿಮ್ಗೆ ಗೊತ್ತಾಗಿಲ್ಲ, ಇಲ್ಲ ಏನಾದ್ರೂ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅದು ನೀಲ್ ಫೈಲಿಂಗ್ ಇರ್ಬೋದು ಅಥವಾ ಒಂದು ಎಂಪ್ಲಾಯೀಸ್ನ ಆ್ಯಡ್ ಮಾಡಿ ಎಂಪ್ಲಾಯೀಸ್ದು ನಿಮಗೆ ಪೇಮೆಂಟ್ ಮಾಡಿ ಫೈಲಿಂಗ್ ಮಾಡೋದಿರ್ಬೋದು, ಎಲ್ಲರೂ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಮೈ ಕ್ಯಾಪಿಟಲ್ ಅಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಮತ್ತೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಯಾವ್ದೆಲ್ಲ ಸರ್ವಿಸಸ್ ನಿಮಗೆ ಸಿಗುತ್ತೆ ಅಂತ ನೋಡೋದಾದ್ರೆ GST ಮತ್ತೆ FSSI ರಿಜಿಸ್ಟ್ರೇಷನ್, GST ಮಂತ್ಲಿ ಫೈಲಿಂಗ್ ಮತ್ತೆ MSME ರಿಜಿಸ್ಟ್ರೇಷನ್,
ಟ್ರೇಡ್ ಮಾರ್ಕ್ ಅಥವಾ ಒಂದು ಬ್ರಾಂಡ್ ರಿಜಿಸ್ಟ್ರೇಷನ್, ಮತ್ತೆ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್, ಲೇಬರ್ ಲೈಸೆನ್ಸ್ ಅಥವಾ ಫಾರ್ಮ್ ಸಿ ಅಂತ ಕೂಡ ಕರೀತಾರೆ, ಇದು ಕೂಡ ಮಾಡಿಸ್ಕೋಬಹುದು ನೀವು. ಮತ್ತೆ ESIA PF ರಿಜಿಸ್ಟ್ರೇಷನ್ ಮತ್ತೆ ಫೈಲಿಂಗು, ITR ಫೈಲಿಂಗು, ಮತ್ತೆ ISO ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್, ಮತ್ತೆ ಝೊಮ್ಯಾಟೊ ಸ್ವಿಗ್ಗಿ ರಿಜಿಸ್ಟ್ರೇಷನ್, ಲೋನ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸ್ ಮತ್ತೆ ಮುಂತಾದ ಸರ್ವಿಸ್ ಎಲ್ಲ ಸರ್ವಿಸಸ್ ಕೂಡ ನಿಮಗೆ ಸಿಗ್ತಾ ಇದಾವೆ. ಮತ್ತೆ ಒಂದು ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಇಲ್ಲಿ ನಂಬರ್ ಕೂಡ ಹಾಕಿದ್ದಾರೆ, ಮತ್ತೆ ಮೇಲ್ ID ಕೂಡ ಇದೆ. ನೀವು ಯಾವುದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ ಆದ್ರೂ ಮಾಡ್ಬೋದು, ಇಲ್ಲ ಕಾಲ್ ಆದ್ರೂ ಮಾಡ್ಬಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಇರ್ತಾರೆ, ಯಾವ ಲೈಸೆನ್ಸ್ ಬೇಕು, ಇಲ್ಲ ರಿಜಿಸ್ಟ್ರೇಷನ್ ಏನು ಮಾಡಿಸ್ಕೋಬೇಕು ಅಂತ ಕೆಲವು ಡೌಟ್ ಇರುತ್ತೆ. ನಿಮಗೆ ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಯಾವುದೇ ಇರಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಲೈಸೆನ್ಸ್ ಮತ್ತೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತೀವಿ. ಮತ್ತೆ ನಮ್ಮ ಚಾನಲ್ ನಲ್ಲಿ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ವಿಡಿಯೋಸ್ ಮತ್ತೆ ಫ್ರಾಂಚೈಸಿ ಬಿಸ್ನೆಸ್ ವಿಡಿಯೋಸ್ ಐಡಿಯಾಸ್ ಅನ್ನೆಲ್ಲ ಹಾಕಿದ್ವಿ. ಆ ವಿಡಿಯೋಸ್ ಎಲ್ಲ ನೀವು ನೋಡಬೇಕು. ಇನ್ನು ನೀವು ಆ ವಿಡಿಯೋಸ್ ಅನ್ನ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತೆ. ಮತ್ತೆ ನೀವು ಯಾವ ವಿಡಿಯೋಸ್ಗಳನ್ನೆಲ್ಲ ನೋಡ್ಬಿಟ್ಟು ನೀವು ಯಾವ್ದು ಬಿಸ್ನೆಸ್ ನಿಮಗೆ ಸೂಟಬಲ್ ಆಗುತ್ತೆ ಆ ಬಿಸ್ನೆಸ್ ಅನ್ನ ನೀವು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಅವರು ಕೂಡ ಇನ್ಫಾರ್ಮೇಶನ್ ಶೇರ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.